ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ಚಟ್ನಿ ಪ್ರೀಮಿಕ್ಸ್ ಹಾಗೂ ರವಾ ದೋಸಾ ಪ್ರೀಮಿಕ್ಸ್ ಅನ್ನು ತೋರಿಸ್ಕೊಡ್ತೀನಿ. 2 ಸೆಕೆಂಡ್ಗಳಲ್ಲಿ ನೀರು ಬೆರೆಸಿದ್ರೆ ಚಟ್ನಿ ರೆಡಿ ಆಗುತ್ತೆ. ಹಾಗೆ ನೀರು ಬೆರೆಸಿದ್ರೆ ರವೆ ದೋಸೆನೂ ಕೆಲವೇ ನಿಮಿಷಗಳಲ್ಲಿ ನಾವು ಮಾಡ್ಕೊಳ್ಬಹುದು. ಗರಿಗರಿಯಾಗಿ ಬರಬೇಕು ಅಂತಂದ್ರೆ ಕೆಲವು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಫಾಲೋ ಮಾಡಬೇಕಾಗತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ದಯವಿಟ್ಟು ಕಡೆ ತನಕ ನೋಡಿ. ಈ ತರ ಪ್ರೀಮಿಕ್ಸ್ ಮಾಡಿಟ್ಕೊಂಡ್ರೆ ಬ್ಯಾಚುಲರ್ಸ್ಗೆ, ವರ್ಕಿಂಗ್ ವುಮೆನ್ಗೆಲ್ಲ ಇದು ಬಹಳ ಅನುಕೂಲ ಆಗುತ್ತೆ. ಟ್ರಾವೆಲ್ ಮಾಡುವಾಗ ಕೂಡ ನಾವು ಇದು ತಗೊಂಡು ಹೋಗ್ಬೋದು. ಮೊದಲಿಗೆ ರವಾ ದೋಸಾ ಪ್ರೀಮಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಅಷ್ಟು ರವೆನ ಬಾಂಡ್ಲಿಯಲ್ಲಿ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಮಾಮೂಲಿ ನಾವು ಉಪ್ಪಿಟ್ಟಿಗೆ ಏನ್ ಬಳಸ್ತೀವೋ ಲೋಕಲ್ ರವೆ ಅಂತ ಏನ್ ಹೇಳ್ತೀವಿ ಅದನ್ನ ಸೇರಿಸ್ಕೊಂಡು ಸುಮಾರು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಬೇಕು. ಇದು ತುಂಬಾ ಕೆಂಪಗಾಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಂತರ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಪ್ರೀಮಿಕ್ಸ್ ಬಹಳ ದಿನ ಸ್ಟೋರ್ ಮಾಡಬೇಕು ಅನ್ನೋದಾದ್ರೆ ಈ ರೀತಿ ಪ್ರತಿಯೊಂದು ಹಿಟ್ಟನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ನಾವು ಇನ್ಸ್ಟೆಂಟ್ ದೋಸೆ ಮಾಡಬೇಕು ಅಂತಂದ್ರೆ ಹುರಿಯೋ ಅವಶ್ಯಕತೆ ಇಲ್ಲ. ಬಟ್ ಎರಡಕ್ಕೂ ಅಳತೆ ಬಹಳ ಮುಖ್ಯ. ನಾನು ಹೇಳಿರುವಂತ ಪ್ರಪೋರ್ಷನ್ ಅಲ್ಲೇ ಮಾಡಿ ನೋಡಿ, ಬಹಳ ಚೆನ್ನಾಗಿ ಬರುತ್ತೆ. ಹುರಿದಿಟ್ಕೊಂಡಿರುವ ರವೆ ಹಾಗೂ ಮೈದಾ ಹಿಟ್ಟನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಅದೇ ಬಾಣ್ಲಿಗೆ 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಹುರ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಮಾಮೂಲಿ ಅಂಗಡಿಯಲ್ಲಿ ಸಿಗುವಂತ ಅಕ್ಕಿ ಹಿಟ್ಟನ್ನೇ ಬಳಸಿದ್ದೀನಿ. ರವೆ ದೋಸೆಗೆ ರವೆಕ್ಕಿಂತ ಅಕ್ಕಿ ಹಿಟ್ಟು ಪ್ರಮಾಣ ಜಾಸ್ತಿ ಹಾಕೊಳ್ಬೇಕಾಗತ್ತೆ. ನಾ ಹೇಳಿರೋ ಪ್ರಪೋರ್ಷನ್ ಅಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ಹಾಗೂ ರುಚಿನೂ ಚೆನ್ನಾಗಿರುತ್ತೆ. ಇನ್ನೂ ಒಂದು ಆಪ್ಷನ್, ಹುರ್ಕೊಳ್ಳೋದು ಬೇಡ ಅಂತಂದ್ರೆ ಮೈಕ್ರೋವೇವ್ ಅಲ್ಲಿ ಎಲ್ಲಾ ಹಿಟ್ಟುಗಳನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬಹುದು. ಲೋ ಫ್ಲೇಮ್ ಅಲ್ಲಿ ಎಲ್ಲ ಚೆನ್ನಾಗಿ ಹುರಿದ ನಂತರ ರೆಡ್ ಚಿಲ್ಲಿ ಫ್ಲೇಕ್ಸ್ ನ ಹಾಕೊಳ್ತಾ ಇದ್ದೀನಿ. ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಹಿಟ್ಟಿನ ಜೊತೆನೆ ಹುರ್ಕೊಳ್ಬಹುದು, ಇಲ್ಲ ಸಪರೇಟ್ ಆಗಿ ಕೂಡ ಹುರ್ಕೊಳ್ಬಹುದು. ಸ್ವಲ್ಪನೂ ಹಿಟ್ಟಲ್ಲಿ ಗಂಟಿಲ್ದೇ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಅಥವಾ ಸೋಡಾ ಅನ್ನು ಕೂಡ ಸೇರಿಸ್ಕೊಳ್ಬಹುದು, ಆಪ್ಷನಲ್ ಅದು. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಹಿಂಗನ್ನ ಹಾಕೊಳ್ತಾ ಇದ್ದೀನಿ. ಇದು ಒಳ್ಳೆ ಘಮ ಕೊಡುತ್ತೆ, ರುಚಿನೂ ಕೊಡುತ್ತೆ. ಆಗ್ಲೇ ಹುರಿದಿಟ್ಕೊಂಡಿರುವ ರವೆ ಹಾಗೂ ಮೈದಾ ಹಿಟ್ಟನ್ನು ಸಹ ನಾವು ಅಕ್ಕಿ ಹಿಟ್ಟು ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಒಂದು ಏರ್ ಟೈಟ್ ಬಾಟ್ಲ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟರೆ ಸುಮಾರು ತಿಂಗಳ ಕಾಲ ಇಟ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಹೊರಗಡೆ ಇಟ್ಟರು ಸುಮಾರು ದಿನಗಳ ಕಾಲ ಇಡಬಹುದು. ನಮಗ್ ಬೇಕಾದಾಗ ಪ್ರೀಮಿಕ್ಸ್ಗೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ನೀರು ಬೆರೆಸಿ ತಕ್ಷಣ ಹಾಗೆ ದೋಸೆ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾವು ಪ್ರೀಮಿಕ್ಸ್ಗೆ ನೀರನ್ನ ಬೆರೆಸ್ಕೊಂಡು ಜೊತೆಗೆ ತುರಿದಿಟ್ಕೊಂಡಿರುವ ಕ್ಯಾರೆಟ್, ಹೆಚ್ಚಿಟ್ಕೊಂಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೆಚ್ಚಿಟ್ಕೊಂಡಿರುವ ಸ್ವಲ್ಪ ಕರಿಬೇವು ಹಾಗೂ ಹೆಚ್ಚಿಟ್ಕೊಂಡಿರುವ ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಬಹುದು. ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ನೋಡಿ ಸೇರಿಸ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇದು ಬಹಳ ಮುಖ್ಯ. ದೋಸೆ ಅಂಟದಿಲ್ಲ, ಕ್ಲೀನ್ ಆಗಿ ಬರುತ್ತೆ. ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ನಾನು 15 ನಿಮಿಷ ಇದನ್ನ ರೆಸ್ಟ್ ಮಾಡ್ತೀನಿ. 15 ನಿಮಿಷ ಹಾಗೆ ನೆನಿಲಿಕ್ಕೆ ಬಿಟ್ರೆ ನೀರೆಲ್ಲ ಎಳ್ಕೊಳತ್ತೆ. ನಂತರ ನಮಗೆ ಅವಶ್ಯಕತೆ ಇರೋಷ್ಟು ನೀರನ್ನ ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ. ರವೆ ದೋಸೆ ಬ್ಯಾಟರ್ ಯಾವಾಗ್ಲೂ ತೆಳ್ಳಕ್ಕಿರ್ಬೇಕು, ಥಿನ್ ಕನ್ಸಿಸ್ಟೆನ್ಸಿ. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳ್ಳಕ್ಕೂ ಇರಬಾರ್ದು. ಈ ತರ ಇರಬೇಕು ಕನ್ಸಿಸ್ಟೆನ್ಸಿ. ಪೋರಿಂಗ್ ಕನ್ಸಿಸ್ಟೆನ್ಸಿ ಅಂತ ಏನ್ ಹೇಳ್ತೀವಿ ಆ ತರ ಇದ್ರೆ ದೋಸೆ ಗರಿಗರಿಯಾಗಿ ಬರುತ್ತೆ, ತೆಳ್ಳಕ್ಕೂ ಇರುತ್ತೆ. ಈಗ ಚಟ್ನಿ ಪ್ರೀಮಿಕ್ಸ್ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಟವೆಲ್ ಮೇಲೆ ನಾನು ಚೆನ್ನಾಗಿ ತೊಳೆದಿರುವಂತ ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು ಹಾಗೂ ಹಸಿಮೆಣಸಿನ್ಕಾಯಿನ ಒಂದು ಫ್ಯಾನ್ ಕೆಳಗಡೆ ಒಣಗ್ಸಕ್ಕಿಟ್ಟಿದ್ದೀನಿ. ನಂತರ ಒಂದು ಬಾಣ್ಲಿಗೆ ಸುಮಾರು 4 ರಿಂದ 5 ಹೆಸರು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿನ ಹುರ್ಕೊಳ್ಬೇಕಾಗತ್ತೆ. ಅದ್ರಲ್ಲಿ ಸ್ವಲ್ಪನೂ ತೇವಾಂಶ ಇರ್ದಿರೋ ರೀತಿ ಹುರ್ಕೋಬೇಕು. ನಂತರ 4 ರಿಂದ 5 ಹಸಿಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ಪ್ರಮಾಣನ ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಹಸಿಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿನೂ ಸಹ ನಾವು ಹುರಿದು ಸೇರಿಸ್ಕೊಳ್ಬಹುದು. ನಂತರ ಕರಿಬೇವನ್ನ ಸೇರಿಸ್ಕೊಂಡು
ಹುರ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಸಪರೇಟ್ ಆಗಿ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಹುರ್ಕೊಳ್ಬೋದು. ಹಾಗಾಗಿ ನಂತರ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾನ ಒಟ್ಟಿಗೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದ್ರಲ್ಲಿ ಸ್ವಲ್ಪನೂ ತೇವಾಂಶ ಇಲ್ಲದೆ ಇರೋ ಹಾಗೆ ನಿಧಾನಕ್ಕೆ ಹುರ್ಕೊಳ್ಬೇಕಾಗತ್ತೆ. ಎಲ್ಲ ಹುರಿದ ನಂತರ ಅದನ್ನೆಲ್ಲ ಚೆನ್ನಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಸುಮಾರು 1 ಕಪ್ ಅಷ್ಟು ನಾನು ಹುರುಗಡ್ಲೆನ ಹಾಕೊಳ್ತಾ ಇದ್ದೀನಿ. ಹಾಗೂ ಹುಣಸೆಹಣ್ಣು ಬದಲು ನಾವು ಆಮ್ಚೂರ್ ಅಂತ ಏನ್ ಹೇಳ್ತೀವಿ, ಡ್ರೈ ಮ್ಯಾಂಗೋ ಪೌಡರ್ ಕೂಡ ಸೇರಿಸ್ಕೊಳ್ಬೋದು. ಹುರಿದಿಟ್ಕೊಂಡಿರುವ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಗೂ ಪುದೀನಾನ ಹಾಕೊಂಡು ಸ್ವಲ್ಪನೂ ನೀರು ಸೇರಿಸದೆ ಉಪ್ಪು ಹಾಕೊಂಡು ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಪ್ರೀಮಿಕ್ಸ್ಗೆ ಈಗ ಒಗ್ಗರಣೆ ಕೊಡಬೇಕಾಗತ್ತೆ. 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಸುಮಾರು 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಕೆಂಪು ಮೆಣಸಿನ್ಕಾಯಿ, ಕರಿಬೇವು ಹಾಗೂ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನಾವು ತಯಾರಿಸಿಟ್ಕೊಂಡಿರುವ ಪ್ರೀಮಿಕ್ಸ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಎತ್ತಿಟ್ಕೋಬೇಕಾಗತ್ತೆ. ಇದನ್ನ ಹೊರಗಡೆನೂ ಕೆಲ ದಿನಗಳ ಕಾಲ ಇಟ್ಕೊಳ್ಬಹುದು. ಫ್ರಿಡ್ಜ್ ಅಲ್ಲಿ ಇಟ್ರೆ ಸುಮಾರು ತಿಂಗಳು ಬಳಸ್ಬೋದು. ನಮಗ್ ಬೇಕಾದಾಗ ಕಾಯಿ ತುರಿಬೇಕಂದ್ರೂ ನಾವು ಪ್ರೀಮಿಕ್ಸ್ಗೆ ಸೇರಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ 1 ಕಪ್ಗೆ ಪ್ರೀಮಿಕ್ಸ್ನ ಹಾಕೊಂಡು ನೀರು ಬೆರೆಸ್ಕೊಂಡ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಇನ್ಸ್ಟೆಂಟ್ ಚಟ್ನಿ ರೆಡಿ ಆಗತ್ತೆ. ಈಗ ರವೆ ದೋಸೆ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ನಾನ್ ಸ್ಟಿಕ್ ಹೆಂಚನ್ನ ಇಟ್ಕೊಂಡಿದ್ದೀನಿ. ಕಬ್ಣದ ಕೂಡ ಬಳಸ್ಬೋದು. ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದು ಟಿಶ್ಯೂ ಪೇಪರ್ನಿಂದ ಎಣ್ಣೆ ಎಲ್ಲ ಒರೆಸ್ಬಿಟ್ಟು ನೀರು ಚಿಮುಕಿಸ್ಕೊಂಡು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. 1 ಕಪ್ಪಲ್ಲಿ ತಗೊಂಡ್ರೆ ಬೆಟರು ಸೌಟ್ಗಿಂತ. ಒಂದೇ ಸತಿಗೆ ಪೂರ್ತಿ ನಾವು ಹಾಕೊಳ್ಳೋ ರೀತಿ ಇರಬೇಕು. ಸೌಟಲ್ಲಾದ್ರೆ 2-3 ಸತಿ ತಗೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಈ ರೀತಿ ಕ್ಲೀನ್ ಆಗಿ ಹುಯ್ಕೊಳ್ಬೇಕಾಗತ್ತೆ. ರವೆ ದೋಸೆ ಸುಮಾರು ಟೈಮ್ ತಗೊಳುತ್ತೆ. 2-3 ನಿಮಿಷ ಬೇಕು. ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ. ಈ ತರ ಸೈಡ್ಸ್ ಎಲ್ಲ ಬಿಡ್ಲಿಕ್ಕೆ ಶುರು ಆಗತ್ತೆ. ನಿಧಾನಕ್ಕೆ ಕೆಂಪಗಾಗ ತನಕ ಬೇಯಿಸ್ಕೊಳ್ಬೇಕಾಗತ್ತೆ. ನಾವು 2 ಇಂಚ್ ಇಟ್ಕೊಂಡು ಮಾಡಿದ್ರೆ ಸರ್ವ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಯಾಕಂದ್ರೆ ಇದು ಬೇಯೋದು ಬಹಳ ನಿಧಾನ. ಹಾಗಾಗಿ ನೋಡಿ ಈಗ ಬೆಂದಿದೆ. ಸೆಂಟ್ರಲ್ಲೆಲ್ಲ ರೆಡ್ ಆಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತೆಳ್ಳಗ್ ಬಂದಿದೆ ಅಂತ. ಈ ರೀತಿನೂ ಸರ್ವ್ ಮಾಡ್ಬೋದು. ಇಲ್ಲಾಂತಂದ್ರೆ ಹೋಟೆಲ್ ಸ್ಟೈಲಲ್ಲಿ ಈ ತರ ರೋಲ್ ಮಾಡಿ ಸರ್ವ್ ಮಾಡಿದ್ರು ನೋಡ್ಲಿಕ್ಕೆ ಚೆನ್ನಾಗಿರತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತೆಳ್ಳಕ್ಕೆ ಕೆಲವೇ ನಿಮಿಷದಲ್ಲಿ ಪ್ರೀಮಿಕ್ಸ್ ಇಂದ ಹೇಗ್ ಮಾಡ್ಕೊಳ್ಬೋದು ಅಂತ. ಇವಾಗ ಇನ್ನೊಂದು ವಿಧಾನ ತೋರಿಸ್ತೀನಿ. ನಾನು ಇಲ್ಲಿ ಸಕ್ಕರೆ ಮತ್ತೆ ಸೋಡಾನ ಹಾಕಿರ್ಲಿಲ್ಲ. ಈಗ ಸಕ್ಕರೆ ಮತ್ತೆ ಸೋಡಾನ ನಾನು ಹಾಕಿ ಅದು ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ. ಇದು ಆಪ್ಷನಲ್. ಅದು ಅರ್ಧ ಟೀ ಸ್ಪೂನ್ ಸೋಡಾ ಹಾಗೂ 1 ಟೀ ಸ್ಪೂನ್ ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಸ್ವಲ್ಪ ಮೇಲ್ಗಡೆಯಿಂದ ಹಾಕೊಳ್ಬೇಕಾಗತ್ತೆ. ಆವಾಗ ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕು. ನೋಡಿ ಸಕ್ಕರೆ ಮತ್ತೆ ಸೋಡಾ ಹಾಕ್ದೇನು ಚೆನ್ನಾಗಿ ಬಂತು. ಹಾಕ್ದಾಗ್ಲೂ ಅದೇ ಕ್ರಿಸ್ಪಿನೆಸ್ ಇದೆ. ಹತ್ತಿರದಿಂದ ಮುರಿದು ತೋರಿಸ್ತಾ ಇದೀನಿ ನೋಡಿ ಎಷ್ಟು ತೆಳ್ಳಕ್ಕೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಪ್ರೀಮಿಕ್ಸ್ ಇಂದ ರವೆ ದೋಸೆ ಹೇಗ್ ಮಾಡೋದು ಅಂತ, ಹಾಗೂ ಚಟ್ನಿ ಪ್ರೀಮಿಕ್ಸ್ ಇಂದ ಕೆಲವೇ ಸೆಕೆಂಡ್ಗಳಲ್ಲಿ ಇನ್ಸ್ಟೆಂಟ್ ಚಟ್ನಿ ಹೇಗ್ ಮಾಡೋದು ಅಂತ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.